ಸರ್ ಲೈನ್ ಮಾಡಿಬಿಡಿ, ಲೈನ್ ಮಾಡಿ ಇರಲಿ, ಒಂದು ಸೈಡಲ್ಲಿ ಇರೋಣ. ಅಲ್ಲೇ ಸೈಡಿಗೆ ಸಿದ್ದಪ್ಪನ ಸೈಡು ಬನ್ನಿ ಪ್ಲೀಸ್, ಸೈಡು ಬನ್ನಿ, ಸೈಡು ಬನ್ನಿ ಪ್ಲೀಸ್, ಸರ್ ಅಡ್ವೊಕೇಟ್ ಸರ್ ಎಲ್ಲಿದ್ದಾರೆ ನೋಡಿ. ಅಡ್ವೊಕೇಟ್ ಸರ್, ಅಡ್ವೊಕೇಟ್ ಸರ್ ಇಲ್ಲೇ ಇದ್ರಲ್ಲ. ಅಡ್ವೊಕೇಟ್ ಸರ್ ಇದ್ದ ಕಳಿಸಿ ಅಲ್ಲಿ ಮುಂದಾಗರ. ಇಲ್ಲ ಬೇಡ ಬೇಡ, ವೆಯ್ಟ್ ಮಾಡಿ, ವೆಯ್ಟ್ ಮಾಡಿ. ಯಾರೊಬ್ರು ಮಾತಾಡಿ ಸಾಹೇಬರು, ಯಾರೋ ಒಬ್ರು ಮಾತಾಡಿ. ಪ್ಲೀಸ್ ಸೈಲೆಂಟ್ ಆಗಿರಿ. ಅಲ್ಲ, ಸ್ವಲ್ಪ ಸೈಲೆನ್ಸ್ ಆಗಿರಪ್ಪ. ಸ್ವಲ್ಪ ಫೋನ್ ನಿಮ್ಮದು ಫೋನ್ ಆಫ್ ಮಾಡ್ಕೊಂಡು. ಸರ್ ನಾವು 2 months ಬ್ಯಾಕ್ ಬಂದಿದ್ವಿ. ಶತಪರ್ಣಿ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಅರೆಸ್ಟ್ ಮಾಡ್ತೀವಿ 4 ಜನ ಅಂತ. ಶತಪರ್ಣಿನೇ ವಿತಿನ್ 1 week ಅಂತ ಇದುವರೆಗೂ ಯಾರ್ದು ಅರೆಸ್ಟ್ ಆಗಿಲ್ಲ. ಅದ್ರ ಬಗ್ಗೆ ಏನಾಗ್ತಾ ಇದೆ? ನಂಬರ್ 1. ನಂಬರ್ 2 ನಮಗೆ ಆದಷ್ಟು ಬೇಗ ವಿತಿನ್ 1 week ಅವ್ರು ಅರೆಸ್ಟ್ ಆಗಬೇಕು. ನಂಬರ್ 1. ನಂಬರ್ 2 ಅರೆಸ್ಟ್ ಆಗಬೇಕು. ಇಲ್ಲ ಅಂತಂದರೆ ನಾವು ಹೋರಾಟಕ್ಕೆ ಹಿಡಿತೀವಿ, ಹಂಗರ್ ಸ್ಟ್ರೈಕ್ ಕೂತ್ಕೋತೀವಿ. ನಮಗೆ ಕಂಪ್ಲೀಟ್ ಲಿಸ್ಟು ಏನೇನು ಸೀಸ್ ಮಾಡಿದ್ದೀರಾ ನಮಗೆ ಅದು ಲಿಸ್ಟ್ ಬೇಕು. ನೀವು ಲಾಸ್ಟ್ ಟೈಮ್ ಹೇಳಿದ್ವಿ DC ಆಫೀಸಲ್ಲಿ ಹೋಗಿ ಕೇಳಿ ಅಂತ. ಅವರು ವಾಪಸ್ ನಮ್ಮನ್ನು ಇಲ್ಲಿಗೆ ಕಳಿಸ್ತಾ ಇದ್ದಾರೆ. ನಾವು ಕೊಡೋಕ್ಕಾಗೋದಿಲ್ಲ, ನೀವು ಹೋಗಿ ಅಲ್ಲೇ ತೊಗೊಳ್ಳಿ ಡೀಟೇಲ್ಸು ಅಂತ ಅವ್ರು ಹೇಳ್ತಾರೆ. ನಾವು ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇದ್ವಿ. ನಮಗೆ ಲಿಸ್ಟ್ ಆಫ್ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ಸು, ಏನೇನು ಪ್ರಾಪರ್ಟಿ ಸೀಸ್ ಮಾಡಿರೋದು ಅದು ನಮಗೆ ಡೀಟೇಲ್ಸ್ ಬೇಕಾಗುತ್ತೆ. ಇಷ್ಟೇ ಸರ್. ಓಕೆ. ಅಡ್ವೊಕೇಟ್ ಲಕ್ಷ್ಮೀ ಕಾಂತ್. ಈ 3 ಕೇಸ್ ಬಗ್ಗೆ ಲಾಸ್ಟ್ ಟೈಮ್ ತಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಆ ಪ್ರಕಾರ CID ಅವರು ಈ ಲಿಸ್ಟ್ ಮಾಡಿ ನಿಮ್ಮ ದುಡ್ಡನ್ನು ವಾಪಸ್ ಬರುವಂಥ ವ್ಯವಸ್ಥೆ ಏನಿದೆ, ಸ್ವಲ್ಪ ಸರಿ ಇಲ್ಲ, ಬುದ್ಧಿವಂತಿಕೆ ಜಾಸ್ತಿ. ದೊಡ್ಡವ್ರು ಮಾತಾಡ್ತಾ ಇದ್ದಾರೆ, ಲೈಟ್ ಗೇಟ್ ಮಾಡಿಕೊಂಡು ನನ್ನ ಮಕ್ಕ ಮೇಲೆ ಲೈಟ್ ಹಾಕ್ಕೊಂಡು. ಅದೇ ಈ 3 ಕೇಸ್ ಬಗ್ಗೆ ಏನು ಪ್ರಾಪರ್ಟಿ ಐಡೆಂಟಿಫೈ ಆಗೋದು ಇತ್ತು, ಆ ಪ್ರಾಪರ್ಟಿಗಳು ಐಡೆಂಟಿಫೈ ಆಗಿ ಡ್ರೀಮ್ಸ್ ಇನ್ಫ್ರಾದಲ್ಲಿ 62 ಬ್ಯಾಂಕ್ ಅಕೌಂಟ್ಸ್, 62 ಪ್ರಾಪರ್ಟಿಗಳು ಐಡೆಂಟಿಫೈ ಆಗಿದ್ದಾವೆ. TGS ಕನ್ಸ್ಟ್ರಕ್ಷನಲ್ಲಿ 21 ಬ್ಯಾಂಕ್ ಅಕೌಂಟ್ಸ್, 74 ಪ್ರಾಪರ್ಟೀಸ್ ಐಡೆಂಟಿಫೈ ಆಗಿದ್ದಾವೆ. ಬೇಕಾಗಿಲ್ಲ, ನಾನು ಹೇಳ್ತೀನಿ, ನಾನು ನಿಮಗೆ ರಿಟರ್ನ್ ಕೊಡ್ತೀನಿ. ಯು ವಾಂಟ್ ಲಿಸ್ಟ್, ಐ ವಿಲ್ ಗಿವ್ ಯು ದಿಸ್. ಇಟ್ ಇಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್, ಸೊ ಡೋಂಟ್ ವರಿ ಅಬೌಟ್ ಇಟ್. ಆಲ್ ದ ಡಾಕ್ಯುಮೆಂಟ್ಸ್ ವಿಲ್ ಬಿ ಪ್ರೊವೈಡೆಡ್ ಟು ಯು, ಆ್ಯಂಡ್ ದ ಗವರ್ಮೆಂಟ್ ಆರ್ಡರ್ ವಿಚ್ ಇಸ್ ಅಗೇನ್ ಅ ಪಬ್ಲಿಕ್ ಡಾಕ್ಯುಮೆಂಟ್ will be provided to you. 15 bank accounts in Gruha Kalyan and 20 properties in Gruha Kalyan. ಸೊ ಇಷ್ಟೇ ಅಲ್ಲ, 20 ಪ್ರಾಪರ್ಟಿ ಗೃಹ ಕಲ್ಯಾಣಲ್ಲಿ, 74 ಪ್ರಾಪರ್ಟಿ TGS ಅಲ್ಲಿ, ಮತ್ತು 62 ಪ್ರಾಪರ್ಟಿಗಳು ಡ್ರೀಮ್ಸಲ್ಲಿ ಈಗಾಗಲೇ ಐಡೆಂಟಿಫೈ ಮಾಡಿ ಸರ್ಕಾರಕ್ಕೆ ಇದರ ಬಗ್ಗೆ ಈ ಒಂದು ಪ್ರಾಪರ್ಟಿಗೆ ಮುದ್ಗೋಲು ಹಾಕಿ ಇದರ ಬಗ್ಗೆ ಸೆಕ್ಷನ್ 3 KPID ಪ್ರಕಾರ ಏನು ಆಕ್ಷನ್ ಪ್ರೊಸೆಸ್ ಇದೆ ಅದಕ್ಕೆ ಕಂಪಿಟೆಂಟ್ ಅಥಾರಿಟಿ ಅಪಾಯಿಂಟ್ ಮಾಡಲಿಕ್ಕೆ CIDಯಿಂದ 5/1/2018 ಜನವರಿ ತಿಂಗಳಲ್ಲಿ, ಇದು ಲಾಸ್ಟ್ ಟೈಮ್ ಬಂದಾಗ ನನಗೆ ಹೇಳಿದ್ದು ಇದು ಈ ಪ್ರಕ್ರಿಯೆ ನಾವು ಮುಗಿಸಿದ್ದೀವಿ ಅಂತ. ಸೊ ದ್ಯಾಟ್ ನಿಮ್ಮದು ದುಡ್ಡು ಏನಿದೆ, ಇನ್ವೆಸ್ಟ್ಮೆಂಟ್ ಏನಿದೆ ಅದು ವಾಪಸ್ ಬರುವಂಥ ಪ್ರಕ್ರಿಯೆ ಶುರುವಾಗಲಿ ಅಂತ. ಈ 3 ಕೇಸಲ್ಲಿ ಈ ಪ್ರಸ್ತಾವನೆಯನ್ನು ಕಳಿಸಿ, ಈಗ 3 ಕೇಸಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ ಈಗಾಗಲೇ ಆರ್ಡರ್ ಮಾಡಿದೆ. ಆ ಆರ್ಡರ್ ಪ್ರಕಾರ AC ಸೌತ್ ಕಂಪಿಟೆಂಟ್ ಅಥಾರಿಟಿ ಆಗಿದ್ದಾರೆ. ಅದಕ್ಕೆ ನಾನು ತಂದು ಹೇಳಿದ್ದೆ, ಇನ್ನೂ ಮುಂದೆ ಹಣ ವಾಪಸ್ ಬರೋದು ಏನು ಪ್ರೋಸೆಸ್ ಇದೆ ಅದರಲ್ಲಿ CID ಪಾತ್ರ ಕಡಿಮೆ. ಇದರಲ್ಲಿ AC ಸೌತ್ ರೆವಿನ್ಯೂ ಅಥಾರಿಟಿ, ಯಾರು ಕಂಪಿಟೆಂಟ್ ಅಥಾರಿಟಿ ಈ ಕಾನೂನು ಪ್ರಕಾರ ಅಪಾಯಿಂಟ್ ಆಗಿದ್ದಾರೆ, ಅವರದ್ದು ಪಾತ್ರ ಜಾಸ್ತಿ ಇದೆ. ಅಲ್ಲಿ ಹೋಗಿ ಅವರಿಗೆ ಎಲ್ಲ ಡಾಕ್ಯುಮೆಂಟ್ಗಳು ನಾವು ಕೊಟ್ಟಿದ್ದೀವಿ, ಲಿಸ್ಟ್ ಆಫ್ ಪ್ರಾಪರ್ಟಿ ಸರ್ಕಾರಕ್ಕೆ ಕಳಿಸಿದ್ದೀವಿ. ಈಗ ತಮಗೆ ಕೂಡ
ತಮ್ಮದು ಯಾರು ಇಬ್ಬರು ಜನ ಬನ್ನಿ, ತಮಗೆ ಕೂಡ ಆ ಪ್ರಾಪರ್ಟಿ ಲಿಸ್ಟ್ ಏನಿದೆ ಆ ಪ್ರಾಪರ್ಟಿ ಲಿಸ್ಟ್ ನಾವು ಸರ್ಕಾರಕ್ಕೆ ಹೇಳಿದ್ದು ಪ್ರಾಪರ್ಟಿ ಲಿಸ್ಟ್ ಏನಿದೆ ಅದು ಕೂಡ ತಮಗೆ ನಾವು ಕೊಡ್ಬೇಕು. ಸೊ ಈಚ್ ಕೇಸ್ ನಾವು ಕಳಿಸಿದ್ದ ಪ್ರಾಪರ್ಟಿ ಬಗ್ಗೆ ತಮಗೆ ಮಾಹಿತಿ ಇರಬೇಕಾಗುತ್ತೆ. ತಾವು ವಿಕ್ಟಿಮ್ ಇದ್ದೀರಾ, ಸೊ ಅದರ ಬಗ್ಗೆ ಯಾವುದೂ ಡೌಟ್ ಬೇಕಾಗಿಲ್ಲ. ನಂಬರ್ 2, ಅರೆಸ್ಟ್. ಈಗಾಗಲೇ ಡ್ರೀಮ್ಸ್ ಇನ್ಫ್ರಾದಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ, TGS ಅಲ್ಲಿ 4 ಜನ ಅರೆಸ್ಟ್ ಆಗಿದ್ದಾರೆ, ಆಮೇಲೆ ಗೃಹ ಕಲ್ಯಾಣದಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ಗೃಹ ಕಲ್ಯಾಣದಲ್ಲಿ ಮಜುಮ್ದಾರ್ ಶತಪ್ರಣಿ ಇನ್ನೂ ಅರೆಸ್ಟ್ ಆಗಲಿಲ್ಲ. ಅವರೇ ಸರ್ ಮೇನ್, ಅದು ಗೃಹ ಕಲ್ಯಾಣ, ಮ್ಯಾನೇಜಿಂಗ್ ಡೈರೆಕ್ಟರ್. ಗೃಹ ಕಲ್ಯಾಣ ಅದನ್ನು ಮಾಡ್ತೀವಿ. ಆಮೇಲೆ ಮಂದೀಪ್ ಕೌರ್, ಶಿ ಇಸ್ ಮ್ಯಾನೇಜಿಂಗ್ ಡೈರೆಕ್ಟರ್ TGS. ಶಿ ಇಸ್ ಆಲ್ಸೋ ನಾಟ್ ಅರೆಸ್ಟೆಡ್. No, she is arrested. No sir. She is not arrested. No, she was, I think, And disaster ಕೇಸಲ್ಲಿ ಮಡಿವಾಳದ ಅರೆಸ್ಟ್ ಆಗಿದ್ರು. arrest ಆಗಿದ್ರು. That is before it came to CID, sir. and I am the person who has sent it to CID. Last time also I told you that thing, that this case sir, needs people more. are here because of that. You are here with some confidence. You are here. No, 100%. My only intention is one is investigation of case and giving logical end to this case and booking, getting all the accused to the books. Keep some faith in us. We will do that. Don't listen to it. Otherwise, this particular proceeding takes years. But we have searched all the properties where even cash advance is given. ಅಂಥ ಪ್ರಾಪರ್ಟಿ ಕೂಡ ನಾವು ಸೆಲೆಕ್ಟ್ ಮಾಡಿ ಇದರಲ್ಲಿ ಸರ್ಕಾರಕ್ಕೆ ಕಳಿಸಿದ್ದೀವಿ. ಸೊ ಅದು ಏನಿದೆ ಡಿಫೆನ್ಸ್ ಅವರಿಗೆ ತಗೊಳ್ಳೋದಿದೆ, ನಾವು ಡಿಫೆನ್ಸ್ ಕೊಡೋಕ್ಕೆ ಇಲ್ಲಿ ನಾವು ನಿಮ್ಮ ಪರವಾಗಿ ಇದ್ದೀವಿ ಅಂತ ಇದು ಒಂದು ಸಾಕ್ಷಿ. ಈಗ ನೀವು ಇಬ್ಬರು ಇದ್ದೀರಾ, ಇಬ್ಬರು ಬನ್ನಿ ಜೆರಾಕ್ಸ್ ಮಾಡಿ ಅವರಿಗೆ ಪ್ರತಿಯೊಂದು ಕೇಸಲ್ಲಿ ಈ ಆರ್ಡರ್ ಬೇಕಾದರೆ ಈಗಲೇ ಕೊಡ್ತೀನಿ. ಇದು ಯಾವುದು ಕೇಸ್? ಇದು ಒಂದೇ ಆರ್ಡ್ರ್ ಸರ್, ಬಟ್ ಡ್ರೀಮ್ಸ್ ಲಿಸ್ಟ್ ಇದು. ಹಾಂ, 3 ಆರ್ಡರ್ ಕಾಪಿ ಕೊಡ್ತೀನಿ. ಸರ್ ಒಂದೇ ಇಲ್ಲ ಆರ್ಡ್ರ್ ಒಂದೇ. ಆರ್ಡರ್ ತಮ್ಮ ಒಂದೇ ಇದೆ. ಇದು ಗೌರ್ಮೆಂಟ್ ಆರ್ಡರ್ 3 ಕೇಸ್ ಬಗ್ಗೆ ಒಂದೇ ಆರ್ಡರ್ ಆಗಿದೆ. ಬಟ್ ಈ ಪ್ರಸ್ತಾವನೆ ಏನಿದೆ ಇದು ಡ್ರೀಮ್ಸ್ ಬಗ್ಗೆ ಇದೆ. ಇದು ಕಾಪಿ ಇದೆ ನಿಮ್ಮ ಹತ್ರ? ಒಂದು ಕಾಪಿ ನಾನು ನಿಮಗೆ ಕೊಟ್ಬಿಟ್ಟೆ ಈಗಲೇ. ಸೊ ಡ್ರೀಮ್ಸ್ದು ನಾನು ಕೊಟ್ಟಿದ್ದೀನಿ. ಇದು ಈಗ ನನ್ನ ಕಡೆ ಕೆಲಸ ಇಲ್ಲ. ಇದು ಈಗ ನೀವು ಎಲ್ಲಿ ಫಾಲೋ ಮಾಡಬೇಕು, ನೀವು ಕಾನೂನು ಪ್ರಕಾರ ಅಲ್ಲಿ ಹೋಗಿ ಫಾಲೋ ಮಾಡಿ. ಅದಕ್ಕೆ ಕಂಪೌಂಡ್ ಅಥಾರಿಟಿನ ಅಪಾಯಿಂಟ್ ಆಗಿದೆ. ಅದ್ರ ಬಗ್ಗೆ ತಾವು ಲಾಯರ್ ಇದ್ದೀರಿ, ತಮಗೆ ಗೊತ್ತು ಯಾವ ಪ್ರಕಾರ ಮುಂದೆ ಹೋಗಬೇಕು, ಸೆಷನ್ ಕೋರ್ಟಲ್ಲಿ ಹೋಗಿ ಯಾವ ಪ್ರಕಾರ ಮಂಡನೆ ಮಾಡಬೇಕು ಅದನ್ನು ತಮಗೆ ಗೊತ್ತಿದೆ. ಕೊಡ್ತೀವಿ TGS ಎಲ್ಲ ಕೊಡ್ತೀವಿ ಅಮ್ಮ. ನಿಮ್ಮದು TGS ದುಡ್ಡು ಇದ್ರೆ ನೀವು ಚಿಂತೆ ಮಾಡಬೇಡಿ. ಅವ್ರೇನು ಬರೀ ಗೃಹ ಕಲ್ಯಾಣ ಆರ್ಡರ್ ಸರ್ಕಾರದ ಆರ್ಡರ್ ಆಗಿದೆ 3 ಕೇಸಲ್ಲಿ. ಸೊ ಅದರ ಬಗ್ಗೆ ಯಾವುದು ಚಿಂತೆ ಬೇಡ. ಇದು ಯಾವುದು? ಇದು ಗೃಹ ಕಲ್ಯಾಣ ಸರ್. ಹಾಂ, ಇದು ಗೃಹ ಕಲ್ಯಾಣ. ನಾನು TGS Dreams ಗೃಹ ಕಲ್ಯಾಣ. ಇದೇನು ಎರಡಿದಾವೆ? ಇಲ್ಲ, ಅದು ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್, 3 TGS. ಇದು ನೋಡಿ, ಫಸ್ಟ್ ಲಿಸ್ಟ್, ಸೆಕೆಂಡ್ ಲಿಸ್ಟ್, ಥರ್ಡ್ ಲಿಸ್ಟ್. ಯಾಕಂದರೆ ಫಸ್ಟ್ ಟೈಮಲ್ಲಿ ನಮಗೆ ಎಷ್ಟು ಗೊತ್ತಾಗುತ್ತೆ ಅಷ್ಟು ಫಸ್ಟ್ ಕಳಿಸ್ತೀವಿ. ಆಮೇಲೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಬರುತ್ತೆ, ಅದರ ಮೇಲೆ ಸೆಕೆಂಡ್ ಲಿಸ್ಟ್ ಹೋಗುತ್ತೆ. ಸೊ ಯಾವುದೇ ಪ್ರಾಪರ್ಟಿ ಮಿಸ್ ಆಗಬಾರ್ದು. ಯಾಕಂದರೆ ದುಡ್ಡು ಭಾಳ ಜಾಸ್ತಿ ಇದೆ, ವಾಪಸ್ ಬರೋದು ದುಡ್ಡು ಕೂಡ ಭಾಳ ಜಾಸ್ತಿ ಇದೆ. ಈ ಕೇಸ್ ಬಿಟ್ಟು ನಿಮಗೆ ಅಗ್ರಿಗೋಲ್ಡ್ ಕೇಸ್ ಕೂಡ ಗೊತ್ತಿರಬೇಕು. ಆ ಕೇಸಲ್ಲಿ ಸುಮಾರು 1,600 ಕೋಟಿ ರೂಪಾಯಿ ಜನರಿಗೆ ಮೋಸ ಆಗಿದೆ. ಅದು ಕೂಡ ಈಗಾಗಲೇ ಹೈಕೋರ್ಟ್ ಆಫ್ ಕರ್ನಾಟಕ, ಆಂಧ್ರ ಪ್ರದೇಶದಲ್ಲಿ ನಾವು ಇಂಪ್ಲೀಡ್ ಆಗಿದ್ದೀವಿ. ಇಲ್ಲಿ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಪ್ರಾಪರ್ಟಿ ಮುಟ್ಗೋಲು ಮಾಡಿ ಅದನ್ನು ಸರ್ಕಾರಕ್ಕೆ ಕಳಿಸಿದ್ದೀವಿ. ಈ ಥರ ಏನು ಮೋಸ ಸ್ಕೀಮ್ ಇದ್ದಾವೆ ಇದಕ್ಕೆ ಉತ್ತರ ಕೊಡಲಿಕ್ಕೆ KPID ಆ್ಯಕ್ಟ್ ಕರ್ನಾಟಕದ್ದು ಭಾಳ ಸಕ್ಷಮ್ ಇದೆ. ಅವರಿಗೆ ಗೊತ್ತು, ಅದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ಫಾಲೋ ಆಗಬೇಕು. ಅದಕ್ಕೆ ಏನು ಟೈಮ್ ಬೇಕಾಗುತ್ತೆ ಅದು ಈಗ ನಮ್ಮ ಕಡೆಯಿಂದ ಎಲ್ಲ ದುಡ್ಡು ವಾಪಸ್ ಬರುವಂಥ ಪ್ರೊಸೆಸ್ಸಲ್ಲಿ ಇರತಕ್ಕಂಥ ನಮ್ಮ ಕೆಲಸ ಮುಗಿದಿದೆ. ಈ ಲಿಸ್ಟ್ ಈಗ ನಿಮಗೆ ಇದನ್ನು ಲಿಸ್ಟ್ ಕೊಡ್ತಾ ಇದ್ದೀನಿ. ಆಲ್ ಲಿಸ್ಟ್ ಎಲ್ಲ ಲಿಸ್ಟ್ ನಿಮಗೆ ಕೊಟ್ಟಾಗಿದೆ. ಈಗ ಉಳಿದಿದ್ದು ಬಾಕಿ. ಈಗ ಇದು ಹೊರತುಪಡಿಸಿ ನಿಮಗೆ ಏನಾದರೂ ಮಾಹಿತಿ ಇದ್ದರೆ, ಇಲ್ಲ ಇದರಲ್ಲಿ ಆ ಪ್ರಾಪರ್ಟಿ ಇಲ್ಲ ನೋಡ್ರಿ ಅಲ್ಲಿ ದುಡ್ಡು ಕೊಟ್ಟಿದ್ದಾನೆ ಅಂತ ಏನಾದರೂ ಮಾಹಿತಿ ಇದ್ದರೆ ಅದನ್ನು ಮಾಹಿತಿ ತೊಗೊಂಡು ಬನ್ನಿ. ಅದರ ಬಗ್ಗೆ ಅಡಿಷ್ನಲ್ ಪ್ರಸ್ತಾವನೆ ನಾವು ಸರ್ಕಾರಕ್ಕೆ ಕಳಿಸ್ತೀವಿ. ಅದರ ಬಗ್ಗೆನೂ ಚಿಂತೆ ಬೇಡ. ಯಾಕಂದರೆ ನಿಮಗೆ ಲೋಕಲ್ ಇರ್ತೀರ, ನಿಮಗೆ ಗೊತ್ತಿರ್ತದೆ ಇವನ ಕಡೆಯಿಂದ ದುಡ್ಡು ತೊಗೊಂಡಿದ್ದಾನೆ, ಇವನ ಕಡೆ ಅಗ್ರಿಮೆಂಟ್ ಮಾಡಿದ್ದಾನೆ, ಆ ಪ್ರಾಪರ್ಟಿ ಇಲ್ಲಿ ಬಂದಿಲ್ಲ. ನಮ್ಮ ಸೋರ್ಸ್ ಪ್ರಕಾರ ಇಲ್ಲಿವರೆಗೂ ಎಷ್ಟು ಪ್ರಾಪರ್ಟಿ ನಮಗೆ ಸಿಕ್ಕಿದ್ದಾವೆ ಅದೆಲ್ಲ ಇದರಲ್ಲಿ ಲಿಸ್ಟ್ ಇದೆ. ಬಟ್ ಇದರಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ಇಲ್ಲ ನೋಡ್ರಿ, ಪೊಲೀಸರು ಇದು ಮುದ್ದಾಮಾಗಿ ಬಿಟ್ಟಿದ್ದಾರೆ ಇಲ್ಲ. ಯಾಕಂದರೆ ನಿಮಗೆ ಪಂಪ್ ಮಾಡೋರು ಇರ್ತಾರಲ್ಲ ಅವ್ರಿಗೆ ಇದು ಹೇಳೋರು ಫಸ್ಟ್ ನೋಡ್ರಿ ಮುದ್ದಾಮಾಗಿ ಬಿಟ್ಟಿದ್ದಾರೆ ಇಲ್ಲ. ನೀವು ಅದರ ಲಿಸ್ಟ್ ತೊಗೊಂಡು ಬನ್ನಿ. ಅದನ್ನು ಈಗ 3 ಪ್ರಸ್ತಾವನೆ ನಾವು ಒಂದೇ ಕೇಸಲ್ಲಿ ಯಾಕೆ ಕಳಿಸಿದ್ದೀವಿ, ಇದೇ ಥರ ಅಡಿಷ್ನಲ್ ಇನ್ಫಾರ್ಮೇಷನ್ ಬರ್ತಾ ಇರ್ತದೆ. ಆ ಇನ್ಫಾರ್ಮೇಷನ್ ನಾವು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಆ ಥರನೇ ಈ ಪ್ರಾಪರ್ಟಿ ಲಿಸ್ಟ್ ಈಗ ನೀವು ಜವಾಬ್ದಾರಿ ಇದ್ದೀರಾ, ಇದರಲ್ಲಿ
ಈ ಪ್ರಾಪರ್ಟಿ ಲಿಸ್ಟಲ್ಲಿ ಯಾವುದು ಪ್ರಾಪರ್ಟಿ ಬಿಟ್ಟು ಹೋಗಿದೆ ಅಂತ ಭಾವನೆ ಇದ್ದರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಆ ಮಾಹಿತಿ ಕೂಡ ನಮಗೆ ನಮ್ಮ ಹತ್ರ ತೊಗೊಂಡು ಬನ್ನಿ, ಅದನ್ನು ನಾವು ಸರ್ಕಾರಕ್ಕೆ ಕಳಿಸ್ತೀವಿ. ಲಾಸ್ಟ್ ಪಾಯಿಂಟ್ ನಿಮ್ಮದು ಆ ದಿಶಾ ಅರೆಸ್ಟೆಡ್, ಮಂದೀಪ್ ಕೌರ್ ಆ್ಯಂಡ್ ಮಜುಮ್ದಾರ್ ಶತಪರ್ಣಿ ಇವರಿಬ್ಬರು. ಈಗ ಸಚಿನ್ ನಾಯಕ್ಗೆ ಬೇಲ್ ಕ್ಯಾನ್ಸಲೇಷನ್ಗೆ ಬರ್ದಿದ್ದು ಯಾರು? ಇಲ್ಲಿ ಬಂದಿರೋರು ಯಾರು ಅಮ್ಮ ನಾನೇ ಬರ್ದಿದ್ದೀನಿ. ಸಚಿನ್ ನಾಯಕ್ಗೆ ಇಲ್ಲಿ ನಾನು ಮತ್ತೆ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದ ತಕ್ಷಣ ಫಸ್ಟ್ ಕೆಲಸ ಏನು ಮಾಡಿದೆ, ಅವನು ಕೋರ್ಟ್ ಹಾಜರಾಗ್ತಾ ಇಲ್ಲ, ಅವನು ಬೇಲ್ ಕ್ಯಾನ್ಸಲೇಷನ್ಗೆ ಬರಿದೆ ಅಂತ. ನಿಮಗೆ ಎಷ್ಟು ಕಾಳಜಿ ಇದೆ ಅಷ್ಟು ನನಗೇನು ಕಾಳಜಿ ಇದೆ ಅದ್ರ ಬಗ್ಗೆ. ಸೊ ಬೇಲ್ ಕ್ಯಾನ್ಸಲೇಷನ್ ನೀವು ಯಾರು ಬಂದು ಕೇಳಲಿಲ್ಲ ನನಗೆ ಇವನು ಬೇಲ್ ಕ್ಯಾನ್ಸಲ್ ಮಾಡಿ ಅಂತ, ನಾನೇ ಮಾಡಿಸಿದ್ದೀನಿ. ಇದರಲ್ಲಿ ಯಾವ ಅನುಮಾನ ಬೇಡ, ನಾವು ಯಾರಿಗೆ ಬಿಡೋದಲ್ಲ. ಅಬ್ಸ್ಕಾಂಡಿಂಗ್ ಇದ್ದಾರೆ, ಸಿಗ್ತಾ ಇಲ್ಲ, ಎಲ್ಲಿ ಫೋನ್ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ, ಆದರೆ ಪೊಲೀಸರು ಟೀಮ್ ಮಾಡಿ ಅವ್ರ ಹಿಂದೆ ಬಿಟ್ಟಿದ್ದೀವಿ. ಕೆಲವು ಮಾಹಿತಿಗಳು ಇದೆ, ತಮಗೆ ಏನಾದರೂ ಮಾಹಿತಿ ಇದೆ ನೇರವಾಗಿ ನನ್ನ ಹತ್ರ ಬನ್ನಿ, ಐವಗಳು ನಿಮಗೆ ಪರಿಚಯದವರು ಇದ್ದಾವೆ. ಇಷ್ಟೆಲ್ಲ ಮಾಡಿದ ಮೇಲೆ ಸ್ವಲ್ಪ ನಂಬಿಕೆ ಪೊಲೀಸ್ ನನ್ನ ಕೇಳಿಕೆ ಅಷ್ಟೇ. ಇಲ್ಲ ನನಗೆ ಇಲ್ಲ, ಈಗ ನನ್ನ ಕಡೆಯಿಂದ ದುಡ್ಡು ವಾಪಸ್ ಬರುವಂತ ನಿಮಗೆ ಏನು ಇಂಪಾರ್ಟೆಂಟ್ ಇದೆ ಸದ್ಯಕ್ಕೆ ನನಗೆ ಗೊತ್ತು. ನಾನು ಹಾಕಿದ್ದ ದುಡ್ಡು ನನಗೆ ಬರಬೇಕು. ಅದರ ಬಗ್ಗೆ ನನ್ನಿಂದ ಏನು ಪ್ರೊಸೆಸ್ ಆಗಬೇಕಾಗಿತ್ತು ಎಲ್ಲ ಪ್ರೊಸೆಸ್ ಮಾಡಿ ಮುಗಿಸಿದ್ದೀನಿ. ಪೊಲೀಸ್ ಇಲಾಖೆಯಿಂದ ಏನಾಗಬೇಕಾಗಿತ್ತು ಎಲ್ಲ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ. ಈಗ ಕಂಪಿಟೆಂಟ್ ಅಥಾರಿಟಿ ಸರ್ಕಾರ ಈಗಾಗಲೇ ಮಾಡಿದೆ, ಆರ್ಡರ್ ಆಗಿದೆ. ಓದಿಬೇಕಾದ್ರೆ ತೋರಿಸಿ ಅವ್ರಿಗೆ ಏನು ನೀವೇ ಓದಿ. ಇದು ಗೌರ್ಮೆಂಟ್ ನೋಟಿಫಿಕೇಶನ್, ಇದು ನಂದು ಇಲ್ಲ, CID ಇಲ್ಲ. ಈ ಪ್ರಕಾರ ಕಂಪಿಟೆಂಟ್ ಅಥಾರಿಟಿ ಕೂಡ ಈಗಾಗಲೇ ಅಪಾಯಿಂಟ್ ಆಗಿದೆ. ಸೊ ಇದಕ್ಕಿಂತ ಈಗ ನೀವು ಹೇಳಿ, ಈ ಪ್ರಕ್ರಿಯೆಯಲ್ಲಿ ನೀವು ಲಾಯರ್ ಇದ್ದೀರಾ, ನೀವು ಜಾಣರಿದ್ದೀರಾ, ಈ ಪ್ರಕ್ರಿಯೆಯಲ್ಲಿ ಪೊಲೀಸರ ಕಡೆಯಿಂದ ಏನಾದರೂ ಹೇಳ್ತಾ ಇದ್ದೀನಿ, ಈ ಪ್ರಕ್ರಿಯೆಯಲ್ಲಿ ಪೊಲೀಸರ ಕಡೆಯಿಂದ ಏನಾದರೂ ಬಾಕಿ ಇದ್ರೆ ನೀವೇ ಹೇಳಿ, ಅದನ್ನು ಮಾಡ್ತೀನಿ. ಇಲ್ಲ ಈಗ ಗೊತ್ತಾಯ್ತು ಸರಿ, ಕ್ಲಾರಿಟಿ ಬಂತು ಇವಾಗ ಎಲ್ಲರಿಗೂ. ಪ್ರಾಪರ್ಟಿ ಯಾವ್ದಾದ್ರು ಇದೆಲ್ಲ ಇವಾಗ ಮೀಟಿಂಗ್ ಅಲ್ಲಿ ಎಲ್ಲ ಹೇಳ್ತಾರೆ ಯಾವ ಪ್ರಾಪರ್ಟಿ ಸೀಸ್ ಮಾಡಿದ್ದಾರೆ ಅಂತ. ಎಲ್ಲರಿಗೂ ಕೊಡ್ಬೇಡಮ್ಮ, ಇಟ್ಸ್ ಪಬ್ಲಿಕ್ ಡಾಕ್ಯುಮೆಂಟ್, ಮುಚ್ಚುವ ಬಂಬರಿ ಬೇಡ. ನಾನು ನಿಮ್ಮ ಮುಂದೆ ಎಲ್ಲರ ಮುಂದೆ ಎಲ್ಲರಿಗೆ ಕೊಟ್ಟಿದ್ದೀನಿ. ಯಾಕಂದ್ರೆ ಇವರೇ ಹೇಳಿದ್ರು ನಮ್ಮ ಲೀಡರ್ ನಾವು 4 ಜನ ಒಳಗೆ ಬಂದ್ರೆ ಜನ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಇಲ್ಲಿವರೆಗೂ ಬಂದಿದ್ದೀನಿ. ಓಕೆ, ತೊಂದರೆ ಇಲ್ಲ. ಇಲ್ಲ ಬಟ್ ನಿಮ್ಗೇನು ನಿಮ್ಮ ಲೀಡರ್ ಮೇಲೆ ನಂಬಿಕೆ ಇರಬೇಕಲ್ಲಪ್ಪ. ಆಮೇಲೆ ಸರ್ ನಿಂಬಾಳ್ಕರ್ ಸಾಹೇಬ್ರ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡು ಇವರೆಲ್ಲ ಬನ್ನಿ ಇನ್ನೊಂದು ಹೇಳ್ತೀನಿ, ಈ ವಿಷಯ ತಗೊಂಡು ಕೆಲವು ಜನ ಇದಕ್ಕೆ ಬೇರೆ ಥರ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಕಂಪ್ಲೇಂಟ್ ಕೊಡೋದು. ಕೊಟ್ಟಿದ್ದಾನೆ ಒಬ್ಬ, ಸುಳ್ಳು ಸೈನ್ ಮಾಡಿಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇದರಲ್ಲಿ ಯಾವ ವ್ಯವಹಾರ ಆಗಿದೆ. ನಾನು ಹೇಳಿದ್ದೀನಿ ನಿನ್ನ ಸೈನ್ ಹಾಕಿ ಕೊಡಯ್ಯ. ಆ ಸುಳ್ಳು ಸೈನ್ ಹಾಕಿದವ್ರಿಗೆ ಹೆಸರು ಚೆಕ್ ಮಾಡಿದ್ದೀನಿ, ಅದು ಅಸ್ತಿತ್ವದಲ್ಲಿ ಇಲ್ಲ. ಜನ ಅವನ ಒಬ್ಬ ಅಮೆರಿಕದಲ್ಲಿ ಇರ್ತಾನೆ. ಸೊ ನಿಮ್ಮ ಈ ವಿಷಯ ತಗೊಂಡು ಮಾರ್ಕೆಟ್ ಮಾಡೋರು ಕೂಡ ಕೂತಿದ್ದಾರೆ, ನಮ್ಮ ಗಮನಕ್ಕೆ ಇರಲಿ. ಇಷ್ಟು ನೇರ ಸಂಪರ್ಕ ನಮ್ಮಲ್ಲಿ ನಿಮ್ಮಲ್ಲಿ ಇದ್ದಾಗ ಬಾಕಿ ಯಾರು ಮಧ್ಯದಲ್ಲಿ ಆಗಬೇಕು? ನಂಬರ್ 1. ಸೊ ವೆನ್ ಐ ಹ್ಯಾವ್ ಸೇಡ್ ನೋ ಟು ಮೀಟ್ ಯು, ಯು ಕ್ಯಾನ್ ಕಮ್ ಎನಿ ಟೈಮ್, ಬಟ್ ನಾಟ್ ಲೈಕ್ ದಿಸ್. ಅಲ್ಲಿ ಬಂದು ನಿಲ್ಲೋದು ಬಿಸಿಲಲ್ಲಿ, ಕೆಲಸ ಬಿಟ್ಟು ಎಲ್ಲ ಹುರ್ರಂತ ಇಲ್ಲಿ ಜನ ಕಾಯ್ತಿದ್ದಾರೆ. ಯು ಕಮ್, ಐ ಆಮ್ ಫ್ರಮ್ 10 to 6 ಐ ಆಮ್ ಹಿಯರ್, 10 to 7 ರಾದರ್. 7 ಗಂಟೆ ಮುಂಚೆನೇ ಎಂದೂ ಮನೆಗೆ ಹೋಗಿಲ್ಲ. ಯು ಕಮ್ ಎನಿ ಟೈಮ್, ಡಿಸ್ಕಸ್ ಯುವರ್ ಇಶ್ಯೂಸ್, ಎನಿಥಿಂಗ್. ಇಲ್ಲಿ ಏನಾದರೂ ಸಮಸ್ಯೆ, ಈಗ ಸಮಸ್ಯೆ ಇದ್ರೆ ಅಂದರೆ ಅವರಿಗೆ ನಾನು ಒಂದು ಫೋನ್ ಮಾಡ್ಬೋದು. ಈಗ ಈ ಕಂಪಿಟೆಂಟ್ ಅಥಾರಿಟಿ ಹೋಗಿ ಭೇಟಿ ಮಾಡಿ ಅವರ ಇಲಾಖೆಯಲ್ಲಿ, ರೆವಿನ್ಯೂ ಇಲಾಖೆಯಲ್ಲಿ ಯಾರು ಇದ್ದಾರೆ ಅಲ್ಲಿ ಒಂದು ಮನವಿ ಕೊಡಿ. ಈ ಥರ ಗುಂಪು ಮಾಡಿ ಹೋಗೋದಕ್ಕಿಂತ 4-5 ಜನ ಹೋಗಿ ಮನವಿ ಮಾಡಿ, ಈ ಥರ ಇದೆ, ನಾವು CID ಹೋಗಿದ್ದೀವಿ, ಅವ್ರ ಕೆಲಸ ಮುಗಿಸಿದ್ದಾರೆ, ಸರ್ಕಾರದ ಕೆಲಸ ಮುಗಿಸಿದೆ. ಯಾಕಂದರೆ ಸರ್ಕಾರದ ಪಾತ್ರ ಇತ್ತು, ಸರ್ಕಾರ ಈ ಆರ್ಡರ್ ಮಾಡಿ ಸರ್ಕಾರದ ಕೆಲಸ ಮುಗಿಸಿದೆ. ಈಗ ಕಂಪಿಟೆಂಟ್ ಅಥಾರಿಟಿದ ಕೆಲಸ ಏನಿದೆ, ಅವರಿಗೆ ಪ್ರೊಸೆಸ್ ಏನಿದೆ ಸಮಜಾಯಿಸಿ ಹೇಳ್ಬಿಡಿ. ಸ್ವಲ್ಪ ಇಷ್ಟೆಲ್ಲ ಮಾಡಿದ್ದೀವಿ. ಆ ಇಬ್ಬರು ಅಕ್ಯೂಸ್ಡ್ ಏನಿದ್ದಾರೆ ಅವ್ರು ಎಲ್ಲಿ ಹೋಗೋಕ್ಕಾಗಲ್ಲ. ದೇರ್ ಆಲ್ ಪ್ರಾಪರ್ಟೀಸ್ ಆರ್ ಅಟ್ಯಾಚ್ಡ್, ದೇ ಹ್ಯಾವ್ ಟು ಕಮ್ ಟು ಅಸ್, ದೇರ್ ಇಸ್ ನೋ ಚಾಯ್ಸ್. ಓಡಾಡಿ ಸುಸ್ತಾಗಿ ಅಟ್ಲೀಸ್ಟ್ ಎಲ್ಲಿ ಒಂದು ಕಡೆ ಸಿಗಲೇಬೇಕು. ವಿ ವಿಲ್ ಸಿ ದ್ಯಾಟ್ ಎವ್ರಿಬಡಿ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಸಚಿನ್ ನಾಯಕ್ ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ನೀವು ಯಾರು ಒತ್ತಡ ಮಾಡಲಿಲ್ಲ, ನಾನೇ ಮಾಡಿದ್ದೀನಿ. ಅದು ಇಟ್ ಇಸ್ ಮೈ ಓನ್ ಡಿಸಿಷನ್.
ಅವ್ನು ಬರ್ತಾ ಇಲ್ಲ, ಕೋರ್ಟಲ್ಲಿ ಅಟೆಂಡ್ ಆಗ್ತಾ ಇಲ್ಲ, ಮಾಡಿ ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಈಗ ಬೇಲ್ ಕ್ಯಾನ್ಸಲೇಷನ್ ಮಾಡಿದ್ದೀವಿ. ಓಡಾಡ್ತಾ ಇದ್ದಾನೆ, ಸಿಗ್ತಾ ಇಲ್ಲ, ಫೋನಲ್ಲಿ ಮಾತಾಡ್ತಾ ಇಲ್ಲ, ಯಾರಿಗೆ ಸಿಗ್ತಾನೆ, ಎಲ್ಲಿ ಹೋಗ್ತಾನೆ. ಸೊ ಪ್ಲೀಸ್ ಹ್ಯಾವ್ ಕಾನ್ಫಿಡೆನ್ಸ್ ಇನ್ ಅಸ್ ಆ್ಯಂಡ್ ವಿ ವಿಲ್ ಸಿ ದಟ್ ಥಿಂಗ್ಸ್ ಗೋ ಟು ಲಾಜಿಕಲ್ ಎಂಡ್. ಓಕೆ, ಥ್ಯಾಂಕ್ ಯು. Again, you don't put, see, what is more important? Am I related to those people? No. When I have arrested 12 people, Sir, my teams are already there. Your question itself is so binding that when can be arrested? It can't be answered like this. No, sir, it's not like that. 1 second. You should have asked me when can this process be initiated for these people. Sir, That's important, Allah. ಇವರು ಕನ್ಸರ್ನ್ ಏನಂದರೆ ಈ ಕೇಸ್ಗಳೆಲ್ಲ ಆಗಿ ರಿಜಿಸ್ಟರ್ ಆಗಿ ಕೇಸು ಇನ್ವೆಸ್ಟಿಗೇಷನ್ ನಡೀತದೆ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋದು, ಬೇರೆ ಎಲ್ಲ ಆಫೀಸ್ಗಳು ಮುಚ್ಚಿಬಿಟ್ಟ. ಇನ್ನೊಂದು ಕಡೆ ಅವ್ನು ಡ್ರೈವರ್ಗೆ ಹಾಕಿ ಒಂದು ಆಫೀಸ್ ಓಪನ್ ಮಾಡಿ ಅಲ್ಲಿ ಆಫೀಸ್ ಓಪನ್ Address ಕೊಡಿ. ಮಾಡಿ ದೀಸ್ ಪೀಪಲ್ ವೆಂಟ್ ದೇರ್, ದೇ ಇನ್ವೆಸ್ಟಿಗೇಟೆಡ್, ಮಾಡಿದ್ರು. ಯಾಕೆ ಅಂತಂದ್ರೆ That is ಇವನು what, see, ಸುಮ್ಮನೆ you are in ಇರೋದಿಲ್ಲ. field, you are in that campus locality. You get to know. ಅವ್ರ ಮತ್ತೆ ಅರೆಸ್ಟ್ ಮಾಡೋದು. ಹಾಗಾಗಿ ಅದಕ್ಕೆ ಇವ್ರಿಗೆ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ ಬೇರೆ ಇನ್ನೊಂದು 10 ಜನಕ್ಕೆ ವಿಕ್ಟಿಮ್ಸ್ ಆಗೋದು ಬೇಡ. ಇಷ್ಟೇ ರಿಕ್ವೆಸ್ಟ್ ನಮಗೆ. Not possible ಇವ್ರು now. ಬಿಟ್ಟರೆ ಆಚೆ ಎಲ್ಲ ಕಡೆದು ಮಾಡ್ತಾರೆ. ಯಾಕಂದ್ರೆ ಕೋರ್ಟಿಗೆ ನೀವು ಮನುಷ್ಯ ರಿಕ್ವೆಸ್ಟ್ ಮಾಡ್ಬೇಕಷ್ಟೇ. ಅಲ್ಲಲ್ಲ. ಯಾಕೆ ನಾವು ಸುಮ್ಮನೆ ಹೀಗಾಗಿ ಅವ್ರಿಗೆ ಅರೆಸ್ಟ್ ಮಾಡಿ ಹೊರಗಡೆ ಇದ್ರೆ ಬೇರೆಯವ್ರಿಗೆ ಹೌದು ಸರ್, ಅದೇ ರಿಕ್ವೆಸ್ಟ್. Most importantly, ಇಟ್ ಇಸ್ ರಿಕ್ವೆಸ್ಟೆಡ್ ಅಟ್ ದ ಅರ್ಲಿಯಸ್ಟ್. there are some other things also going on for tightening the news, that ಇದು ಬಿಟ್ಟು ಏನಾದರೂ ಪ್ರಾಪರ್ಟಿ ಅವನ ಹತ್ರ ಇದ್ದರೆ ಅದು ಕೂಡ ಯಾವ ಪ್ರಕಾರ ಅಡ್ವಾನ್ಸ್ ಆಗಿ ಅದರ ಮೇಲೆ ಏನು ಕ್ರಮ ತಗೊಳ್ಬೇಕು ಅದನ್ನು ವಿಚಾರ ನಡೀತಾ ಇದೆ. ಅದು ಒಂದು. ಎರಡನೇದು, ಚಾರ್ಜ್ ಶೀಟ್ ರೆಡಿ ಆಗಿದ್ದಾವೆ. ಇನ್ವೆಸ್ಟಿಗೇಷನ್ ಅವನಿಗೆ ಶಿಕ್ಷೆ ಆಗಬೇಕಂತ ಏನು ಇನ್ವೆಸ್ಟಿಗೇಷನ್ ಇರುತ್ತೆ, ಪೊಲೀಸ್ ತನಿಖೆ ಇರುತ್ತೆ, ಅದು ಕೊನೆ ಹಂತದಲ್ಲಿ ಇದೆ. ಚಾರ್ಜ್ ಶೀಟ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಯಾವ ಪ್ರಕಾರ ಏನು ಬಿಟ್ಟು ಹೋಗಬಾರ್ದು ಅಂತ, ಏನು ಇನ್ವೆಸ್ಟಿಗೇಷನಲ್ಲಿ ಏನಾದರೂ ಲೋಪದೋಷ ಇದ್ದರೆ ಅದು ನನ್ನ ಲೆವೆಲಲ್ಲಿ ಹಾಗೂ CID ಲೆವೆಲಲ್ಲಿ, ಪ್ರವೀಣ್ ಸೂದ್ ಸಾಹೇಬ್ ಲೆವೆಲಲ್ಲಿ ಕೂಡ ಇದು ಡಿಸ್ಕಷನ್ ನಡೀತಾ ಇದೆ. ಈ ವಾರ ಹಂತದಲ್ಲಿ ನಾವು ಚಾರ್ಜ್ ಶೀಟ್ ಕೂಡ ಮುಗಿಸ್ತೀವಿ. ಆಲ್ ದ ತ್ರೀ. ಬಿಕಾಸ್ ವಿ ವರ್ ವೇಟಿಂಗ್ ಫಾರ್ ಆಡಿಟ್ ರಿಪೋರ್ಟ್. ಒಂದು ಆಡಿಟ್ ರಿಪೋರ್ಟ್ ಬಾಕಿ ಇದೆ. 2 ಬಂದಿದ್ದಾವಲ್ಲ, 2 ಬಂದಿದ್ದಾವೆ. ಆ ಆಡಿಟ್ ಆಗಿ ಎಷ್ಟು ನಷ್ಟ ಆಗಿದೆ ಅದರ ಬಗ್ಗೆ ಕ್ಯಾಲ್ಕುಲೇಷನ್ ಆಗಿದೆ. ನಾಳೆ ಯಾವ ಪ್ರಕಾರ ಇವರಿಗೆ ಕೋರ್ಟಲ್ಲಿ ರಿಯಾಯಿತಿ ಸಿಗಬಾರ್ದಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡೋದು ಪ್ರಯತ್ನ CID ಮಾಡ್ತಾ ಇದೆ. ಸ್ವಲ್ಪ ತಾಳ್ಮೆ ಮತ್ತು ನಂಬಿಕೆ. ಓಕೆ, ಥ್ಯಾಂಕ್ಸ್ ಸರ್. ಡ್ರೀಮ್ಸ್ ಅವರಲ್ಲ ಗೃಹ ಕಲ್ಯಾಣ.